ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೊ ನೋಡಿರ್ತೀರಾ, ಈಗಾಗಲೇ ಡೆವಿಲ್ ಅಬ್ಬರ, ಡೆವಿಲ್ ಹವಾ, ಡೆವಿಲ್ ಕ್ರೇಜ್ ಜೋರಾಗಿದೆ ಅಂತಾನೆ ಹೇಳ್ಬೋದು. ಕ್ರೇಜ್ ಕಿಂಗ್ ದರ್ಶನ್ ಅವರ ಸಿನಿಮಾ ಡೆವಿಲ್ ಇದೇ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆಯಾಗ್ತಾ ಇರುವಂತದ್ದು. ಸದ್ಯಕ್ಕೆ ಟ್ರೈಲರ್ ನೋಡಿದಂತಹ ಅಭಿಮಾನಿಗಳು ಕುತೂಹಲ ಅಭಿಮಾನಿಗಳಲ್ಲೂ ಕೂಡ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ನಿಮಿಷಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದ್ರಿಂದ ಬುಕ್ ಮೈ ಶೋನಲ್ಲಿ ಯಾವಾಗ ಚಿತ್ರತಂಡ ರಿಲೀಸ್ ಅನೌನ್ಸ್ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದ್ದು ಈಗಾಗಲೇ ಸಿನಿಮಾ ತಂಡ ಬುಕ್ ಮೈ ಶೋನಲ್ಲಿ ಬುಕಿಂಗ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಜಸ್ಟ್ 1 hour ನಲ್ಲೇ, ಈಗ 1 hour ಆಗಿಲ್ಲ, 3/4 ಗಂಟೆನಲ್ಲೇ 2,000ಕ್ಕೂ ಹೆಚ್ಚು ಅಧಿಕವಾದಂತಹ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಬುಕ್ ಮೈ ಶೋನಲ್ಲಿ ಡೆವಿಲ್ ಸಿನಿಮಾ ಟ್ರೆಂಡಿಂಗ್ ನಲ್ಲಿ ಬಂದಿರೋದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಅಂತಂದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಡೆವಿಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಯಾಕಂದ್ರೆ ನೀವು ನೋಡಿರಬಹುದು, ಕಾಟೇರ ಆದ ನಂತರದಲ್ಲಿ ಡೆವಿಲ್ ಸಿನಿಮಾ ಬರ್ತಾ ಇರೋದು ಬಹುನಿರೀಕ್ಷಿತ ಸಿನಿಮಾವಾಗಿರುವಂತದ್ದು. ಅಭಿಮಾನಿಗಳು ಕೂಡ ನಾವು ಬಾಸ್ನ ಕಣ್ ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ಅಂತಂದ್ರೆ ತಪ್ಪಾಗುತ್ತೆ, ಇಡೀ ವಿಶ್ವದಾದ್ಯಂತವೂ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಥಿಯೇಟರ್ಗಳು ಸಿಂಗಾರಗೊಂಡಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಬುಕ್ ಮೈ ಶೋನಲ್ಲಿ ಯಾವಾಗ ಅನೌನ್ಸ್ ಮಾಡ್ತಾರಪ್ಪ, ಯಾವಾಗ ನಾವು ಟಿಕೆಟ್ ನ ಬುಕ್ ಮಾಡ್ತೀವಿ ಅಂತ ಕೂಡ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಅಷ್ಟಕ್ಕೂ ಕೂಡ ಈಗ 1:05ಕ್ಕೆ ಬಿಡ್ತಾ ಇದ್ದಂತೆ ಬರೀ 3 ನಿಮಿಷದಲ್ಲಿ 2,000 ಬುಕಿಂಗ್ಗಳು ಆಗಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಕೂತಿದ್ರು ಟಿಕೆಟ್ ನ ಬುಕ್ ಮಾಡೋಕೆ. ಯಾಕಂದ್ರೆ ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಕಾಟೇರ ನಂತರ ಬರ್ತಿರುವಂತಹ ಸಿನಿಮಾ ಡೆವಿಲ್ ಆಗಿರೋದ್ರಿಂದ ಸೊ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇದ್ದೇ ಇರುತ್ತೆ. ನಾವು ಕೂಡ ಬಾಸ್ನ ಫಸ್ಟ್ ಡೇ ಫಸ್ಟ್ ಶೋನೇ ಕಣ್ ತುಂಬಿಕೊಳ್ಬೇಕು. ಅದರಲ್ಲೂ ಕೂಡ ಫಸ್ಟ್ ಡೇ ಫಸ್ಟ್ ಶೋನಲ್ಲೂ ಕೂಡ ಫ್ಯಾನ್ಸ್ ಗಳಿಗಾಗಿಯೂ ಕೂಡ ಅವತ್ತಿನ ದಿನ ಒಂದು 20 ಶೋನ ಇಟ್ಟಿರುವಂತದ್ದು ಕೂಡ ವಿಶೇಷವಾಗಿ ಗಮನಿಸಬಹುದು. ಸೊ ಒಂದು 20 ಶೋನಲ್ಲೂ ಕೂಡ ನಾವು ನೋಡ್ಬೇಕು. ಅದರಲ್ಲೂ ಕೂಡ ಕೆಲವೊಬ್ರು ಒಂದು ಶೋ ಆದ ನಂತರದಲ್ಲಿ ಮತ್ತೊಂದು ಶೋನು ಕೂಡ ಬುಕ್ ಮಾಡಿರ್ತಾರೆ. ಆ ರೀತಿಯಾಗಿ ಕ್ರೇಜ್ ಅನ್ನ ನಾವು ನೋಡ್ಬೋದು. ಕ್ರೇಜ್ ಕಿಂಗ್ ಆಗಿ ದರ್ಶನ್ ಅವರು ಹೊರಹೊಮ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ನರ್ತಕಿ ಥಿಯೇಟರ್ ನಲ್ಲಿ ಇದು ದರ್ಶನ್ ಅವರ ಒಂದು ಫೇವರೇಟ್ ಥಿಯೇಟರ್ ಆಗಿದೆ. ಇಲ್ಲೂ ಕೂಡ ಹಾಗೆ ನೋಡೋಣ ಅಂತ ಬಂದಾಗ ಎಲ್ಲೆಲ್ಲೂ ಕೂಡ ಒಂದಷ್ಟು ದರ್ಶನ್ ಅವರ ಪೋಸ್ಟರ್ ಆಗಬಹುದು, ಡೆವಿಲ್ ಸಿನಿಮಾದ ಬ್ಯಾನರ್ ಗಳಾಗಬಹುದು, ಕಟೌಟ್ ಗಳಾಗಬಹುದು ನಿರ್ಮಿಸಿರುವಂತದ್ದು. ಸೊ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ಗಳು ದರ್ಶನ್ ಅವರ ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ. ಸೊ ಇನ್ನೇನು ಟಿಕೆಟ್ ಕೂಡ ಬುಕಿಂಗ್ ಜೋರಾಗಿ ನಡೀತಾ ಇದೆ. ಆದ್ರಿಂದ ಎಲ್ಲರೂ ಕೂಡ ನಾವು ಡೆವಿಲ್ ಸಿನಿಮಾವನ್ನ, ಅದರಲ್ಲೂ ಕೂಡ ದರ್ಶನ್ ಅವರಿಗೆ ಮಹಿಳಾ ಅಭಿಮಾನಿಗಳು ಹೆಚ್ಚಿರೋದ್ರಿಂದ ನಾವು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ಅವರು ಕೂಡ ಕಾದು ಕುಳಿತಿರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಡೆವಿಲ್ ಸಿನಿಮಾ ಹೆಚ್ಚಾಗಿ ಗಮನವನ್ನ ಸೆಳೆತಿರುವಂತದ್ದು. ಸದ್ಯಕ್ಕೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಬುಕಿಂಗ್ ಆಗಿದೆ ಎಂಬುದನ್ನ. ಯಾಕೆಂದ್ರೆ ಒಂದೇ ಒಂದು ಸೀಟ್ ಕೂಡ ಖಾಲಿ ಇಲ್ಲ, ಸೋಲ್ಡ್ ಔಟ್ ಆಗಿರುವಂತದ್ದು. ಅದರಲ್ಲೂ ಕೂಡ ಫಸ್ಟ್ ಶೋ ಅಂತ ಬಂದಾಗ 6:30ಯಿಂದ ಶೋ ಆರಂಭವಾಗುತ್ತೆ. ಈ 6:30 ಶೋನಿಂದಲೂ ಕೂಡ ಒಂದು ಸೀಟ್ ಕೂಡ ಖಾಲಿ ಇಲ್ಲ, ಪ್ರತಿ ಸೀಟ್ ಕೂಡ ಬುಕಿಂಗ್ ಆಗಿದೆ. ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ದರ್ಶನ್ ಅವರನ್ನ ಥಿಯೇಟರ್ ನಲ್ಲಿ ಅದು ಪರ್ದೆ ಮೇಲೆ ಕಣ್ತುಂಬಿಕೊಳ್ಳಕ್ಕೆ ಈ ಕ್ಷಣದವರೆಗೂ ಕಾದು ಕುಳಿತಿರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನೇನು ಸಿನಿಮಾ ಬುಕಿಂಗ್ ಕೂಡ ಆರಂಭವಾಗಿದೆ. ಟಿಕೆಟ್ಗಳು ಕ್ಷಣ ಕಳೆದಂತೆ ಬುಕಿಂಗ್ ಕೂಡ ಜೋರಾಗಿ ನಡೀತಿರುವಂತದ್ನು ಕೂಡ ನೋಡಬಹುದು. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ದರ್ಶನ್ ಅವರು ಒಂದು ಬಹುದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಅಭಿಮಾನಿಗಳಲ್ಲಿಯೂ ಕೂಡ. ಸೊ ಎಲ್ಲರೂ ಕೂಡ ಯಾವಾಗ ಡಿಸೆಂಬರ್ 11 ಆಗುತ್ತೆ ಅನ್ನೋದು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ಅಂತಂದ್ರೆ ನಮ್ಮ ಕನ್ನಡದ ಸಿನಿ ರಸಿಕರಿಗೆ ಒಂದು ಹಬ್ಬದ ಊಟವಾದಂತಹ ತಿಂಗಳು ಅಂತ ಹೇಳ್ಬೋದು. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಬರ್ತಾ ಇದೆ. ಆಮೇಲೆ ಡಿಸೆಂಬರ್ 25 ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬರ್ತಾ ಇದೆ. ಅನಂತರದಲ್ಲಿಯೂ ಕೂಡ 45 ಸಿನಿಮಾ ಕೂಡ ಬರ್ತಾ ಇದೆ. ಉಪೇಂದ್ರ ಅವರು, ಶಿವಣ್ಣ ಅವರು ಹಾಗೆ ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವಂತಹ 45 ಸಿನಿಮಾ ಕೂಡ ಬರ್ತಾ ಇದೆ. ಸದ್ಯಕ್ಕೆ ಈ ತಿಂಗಳು ನಮ್ಮ ಕನ್ನಡದ ಸಿನಿ ರಸಿಕರಿಗೆ ಹಬ್ಬದೂಟವಾದಂತಹ ತಿಂಗಳು ಆಗುತ್ತೆ ಅನ್ನೋದು ಎಲ್ಲರೂ ಕೂಡ ಹೋಪ್ಲಿ ವೇಟ್ ಮಾಡ್ತಾ ಇರುವಂತದ್ದು. ಫಸ್ಟ್ಲಿ ದರ್ಶನ್ ಅವರ ಡೆವಿಲ್ ಬರ್ತಿರೋದ್ರಿಂದ ಈ ಎಲ್ಲಾ ಸಿನಿಮಾಗೂ ಕೂಡ ಒಂದು ಮುನ್ನುಡಿ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು. ಸದ್ಯಕ್ಕೆ ಬುಕಿಂಗ್ ಆರಂಭವಾಗಿದೆ. ಫ್ಯಾನ್ಸ್ಗಳು ಕೂಡ ವೆಯ್ಟ್ ಮಾಡ್ದಲೆ ಬುಕಿಂಗ್ ನ ಶುರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಿನ್ನೆ ಟ್ರೈಲರ್ ನೋಡಿದಂತಹ ಅಭಿಮಾನಿಗಳಲ್ಲಿ ಇನ್ನು ಕುತೂಹಲ ಕೂಡ ಜಾಸ್ತಿ ಆಗಿದೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.